ಮತ್ತು ದಿನೇಶ್ ಅವರೇ ಕೇಳಿಸ್ಕೊಳ್ಳಿ. ನಾನು ಮೊನ್ನೆ ಕೂಡ ಇದನ್ನ ಹೇಳಿದ್ದೆ, ನಾನು ಇವತ್ತು ಹೇಳ್ತಾ ನೋಡಿ, ಇದು ನಾನು ಜಸ್ಟ್ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಹೇಳ್ತೀನಿ ಪ್ಲೀಸ್. ಓಕೆ ಸರ್, ಸರ್ ಒಂದು ನಿಮಿಷ. ಇದು ಯಾಕಂದರೆ ನಾನು ಆಸ್ ಅ ಜರ್ನಲಿಸ್ಟ್ ಆಬ್ಸರ್ವೇಷನ್, ಯಾಕಂದರೆ ನಾನು ಡೆಲ್ಲಿಯಲ್ಲಿ ಇದ್ದೆ ಅವತ್ತಿನ ದಿವಸ. ಆದಾಗ ನಾನು ಇದ್ದೆ ಅಲ್ಲಿ. 1:02 ಅವನು ಎಂಟರ್ ಆಗ್ತಾನೆ, ಸಾಗರ್ ಶರ್ಮಾ ಮತ್ತು ಇವರು ಅವನ ಹೆಸರೇನು ಮನೋರಂಜನ್. 1:02 PM ನೀವು ನೋಡ್ಬೋದು ಆ ವಿಡಿಯೋಲಿ 1:02 PM. ಹೌದಾ? ಅವರಲ್ಲಿ ಬರ್ತಾರೆ. ಟಿ ವಿ ಚಾನಲ್ಸ್ ಬ್ರೇಕ್ ಮಾಡೋದು ಯಾವಾಗ ಗೊತ್ತಾ ಸರ್? 1:10, 1:15. ಅಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ. 1:15 ಸ್ಟೋರಿ ಬ್ರೇಕ್ ಆಗುತ್ತೆ. ಆಯಿತಾ? 1:15 ಏನಾಗಿರುತ್ತೆ, ಅವ್ರನ್ನ ಹಿಡ್ಕೋತಾರೆ. ಹಿಡ್ಕೊಂಡು ಸೆಕ್ಯೂರಿಟಿ ಗಾರ್ಡ್ಸ್ ಅವ್ರನ್ನ ಪಾರ್ಲಿಮೆಂಟಿಂದ ಅದು ಬಿಲ್ಡಿಂಗ್, ಮೇನ್ ಹೊಸ ಬಿಲ್ಡಿಂಗಿಂದ ಆಚೆ ತಗೊಂಡೋಗೋದಷ್ಟೇ. ಅಷ್ಟೊತ್ತಿಗೆ ಆಲ್ರೆಡಿ ನ್ಯೂಸ್ ಆಚೆ ಕಡೆ ಬಂದಿದೆ, ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ. ಸೆಕ್ಯೂರಿಟಿ ಅವ್ರು ಮಾತಾಡಿಲ್ಲ, ಪಾರ್ಲಿಮೆಂಟಲ್ಲಿ ಯಾರು MP ಮಾತಾಡಿಲ್ಲ. ಎಲ್ಲ ಮೀಡಿಯಾ ಹೌಸ್ಗೂ ಒಂದು ಮೆಸೇಜ್ ಹೋಗುತ್ತೆ, ಪಾಸ್ ಗಿವೆನ್ ಬೈ ಪ್ರತಾಪ್ ಸಿಂಹ, ಪ್ಲೀಸ್ ಚೆಕ್ ಅಂತ. ನನಗೂ ಒಂದು ಮೆಸೇಜ್ ಬಂದಿತ್ತು. ನಾನು ನಿಜ ಹೇಳ್ತಾ ಇದ್ದೀನಿ, ನನಗೂ ಒಂದು ಮೆಸೇಜ್ ಕರೆಕ್ಟಾಗಿ 1:20 ಬಂದಿದ್ದು ನನಗೆ. ನಾನು ಯೋಚನೆ ಮಾಡ್ತೇನೆ, 1:20 ಸ್ಟೋರಿ ಜಸ್ಟ್ ಇವಾಗ ತಾನೇ ಬ್ರೇಕ್ ಮಾಡಿದ್ರೆ ಹೆಂಗೆ ಗೊತ್ತಾಯ್ತು ಪ್ರತಾಪ್ ಸಿಂಹ ಕೊಟ್ಟಿದ್ದಂತ? ಓಕೆ, ಅವನ್ನ ಕ್ವೆಶ್ಚನ್ ಮಾಡಿ, ಪರವಾಗಿಲ್ಲ, ಎವ್ರಿಬಡಿ ಹ್ಯಾಸ್ ಅ ರೈಟ್, ಇನ್ವೆಸ್ಟಿಗೇಟ್ ಮಾಡಿ. ಅದೊಂದು ಪಾಯಿಂಟ್ ಸರ್. ಎರಡನೇ ಪಾಯಿಂಟು, ಇವರು ಎಷ್ಟು ಕೇರ್ಫುಲ್ ಆಗಿ ಮಾಡಿದ್ದಾರೆ ಅಂದರೆ, ನೀವು ಅವ್ರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿದ್ರೆ ಲಲಿತ್ ಜಾ ಮತ್ತು ಇವರು 3 ಜನ ಇದಾರಲ್ಲ, ಮಾಡರ್ನ್ ಭಯೋತ್ಪಾದಕರು ಅಂತ ನೀವು ಕರೆದ್ರಿ. ಮನೋರಂಜನ್ ಅವನ ಹಿಸ್ಟ್ರಿ ಓಕೆ, ಇನ್ವೆಸ್ಟಿಗೇಟ್ ಮಾಡಲಿ. ಕೇಳಿಸ್ಕೊಳ್ಳಿ ಸರ್, ಅವರು ಏನು ಎಷ್ಟೊತ್ತಿಗೆ ಬಂದ್ರು ಅಂತ. ನೀವಿಬ್ರು ಮಾತಾಡಲ್ವಾ? ಸರ್ ಇಲ್ಲಿ ದಿನೇಶ್ ಅವರು ಆಮ್ ಆದ್ಮಿ ಪಾರ್ಟಿ ಅವರು ಭಗತ್ ಸಿಂಗ್ ಡಿಸ್ಪ್ಲೇ ಪಿಕ್ಚರ್ ಹಾಕೊಂಡ್ರೆ ಭಗತ್ ಸಿಂಗ್ ಹಾಕೊಂಡ್ರೆ ಅವ್ನು ಇಂಜಿನಿಯರಿಂಗ್ ಡ್ರಾಪ್ ಔಟ್, ಅವನಿಗೂ UPSC ಕರೆಕ್ಷನ್ ಇಲ್ಲ. ಅಲ್ಲ, ನೀವು ಈಗ ನಾನು 1 ನಿಮಿಷ ಕೊಡೋದಿಲ್ಲ ಮಾತಾಡಕ್ಕೆ. ನಾನು 1 ನಿಮಿಷ ಮಾತಾಡಕ್ಕೆ ದುರಂತ ಅಂದ್ರೆ ನಿರಂಜನ್ ಅವರೇ, ನಮ್ಮಿಬ್ರು ಸ್ನೇಹಿತರು ಮಾತನ್ನು ಕೇಳಿದೆ. ಇವರು ಭಯೋತ್ಪಾದನೆ ಚಟುವಟಿಕೆ ಬಗ್ಗೆ ಮಾತನಾಡೋದು ಬಿಟ್ಟು ಯಾರು ಆ ಕೃತ್ಯವನ್ನು ಎಸಗಿದ್ದಾರೆ ಅವರನ್ನ ಪ್ರಮಾಣೀಕರಿಸತಕ್ಕಂಥ ಕೆಲಸವನ್ನ ಇವರೆಲ್ಲ ಮಾಡ್ತಿರೋ. ನೀವು ನೋಡಿ, ಸ್ವಲ್ಪ ನಿಮಿಷ ಮಧ್ಯ ಈ ತರ ಮಾತಾಡಿದ್ರೆ 1 ನಿಮಿಷ ಡಿಬೇಟ್ ನಡೆಯಲ್ಲ. ಗೊತ್ತಾಯ್ತೇನೆ? ಒಬ್ಬ ಸಿಟಿಸನ್ ರಘು ಅವ್ರೆ, ಸ್ವಲ್ಪ ಡೀಸೆನ್ಸಿ, ಒಬ್ಬ ದೇಶದ ಸಿಟಿಸನ್ ಹೇಗೆ ಯೋಚನೆ ಮಾಡಬೇಕು ಮಾತಾಡಿ. ನಿಮ್ ಜವಾಬ್ದಾರಿ ನಮ್ ಜವಾಬ್ದಾರಿ ಇಲ್ಲ. ಈ ದೇಶದ ಪ್ರತಿ 1 ನಿಮಿಷ ಕೇಳಿ ರಘು ಅವರೇ, ಗೊತ್ತಾಯ್ತಾನೆ ಯಾವ ದೇಶಭಕ್ತಿ ಇದೆ ನಿಮ್ಮ ಹತ್ರ? ವಿಷಯ ಕೇಳಿ. ಇಲ್ಲೇ ಪ್ರಶ್ನೆ ಇರ್ತಕ್ಕಂಥದ್ದು ನಿರಂಜನ್, ಇವರೆಲ್ಲರ ಪ್ರಯತ್ನ, ಯಾರು ಈ ಕೃತ್ಯ ಮಾಡಿದ್ದಾರೆ ಅವರನ್ನ ಡಿಫೆಂಡ್ ಮಾಡುವಂತದೇ ಒಂದು ಸಿಂಗಲ್ ಪಾಯಿಂಟ್ ಕಾರ್ಯಕ್ರಮ ಮಾಡಿರುವಂತದ್ದು. ಈಗ ಇವ್ರು ಹೇಳಿದ್ರು ಭಗತ್ ಸಿಂಗ್ ಪ್ರೇರಣೆ ಅಂತ ಹೇಳಿದ್ರು, ಅವ್ರಿಗೂ 41 ವರ್ಷ, ಅವ್ರಿಗೂ ಈ ರಿಕ್ರೂಟ್ಮೆಂಟ್ ಸಂಬಂಧನೇ ಇಲ್ಲ. ಇದರ ಹಿಂದ್ಗಡೆ ಇರ್ತಕ್ಕಂಥ ಎಲ್ಲ ಕೈಗಳು, ಬಹಳ ದಿನ ಏನಿಲ್ಲ. ಸರ್ ಕೇಳಿಸ್ಕೊಳ್ಳಿ, ಇವರಿಗೆ ಸರ್ ಕೇಳಿಸ್ಕೊಳ್ಳಿ, ದೇಶದ ಜನ ಗೊತ್ತಾಗತ್ತೆ ಇವ್ರು ಯಾರು ಮಾತಾಡ್ತಾ ಇದಾರಲ್ಲ, ಇವರೆಲ್ಲರೂ ಕೂಡ ಹಿಂದ್ಗಡೆ ಇದ್ದಾರೆ. ಯಾರೆಲ್ಲರೂ ಭಯೋತ್ಪಾದಕರ ಮನಸ್ಥಿತಿಯ ಹಿಂದ್ಗಡೆ ಇದ್ದಾರೆ, ಇವರೆಲ್ಲರೂ ಯಾವ ಯಾವ ಸಂಗತಿಗಳಿದ್ದಾರೆ. ಮಹೇಶ್ ಜಿ, ರಘು, 2 ನಿಮಿಷ ನೀವಿಬ್ರು ಮಾತಾಡ್ಬೇಡಿ. 2 ನಿಮಿಷ ದಯವಿಟ್ಟು ಇಬ್ರು ಮಾತನಾಡಬೇಡಿ. ನೀವಿಬ್ರು ಕಿರ್ಚ್ತಿರೋದ್ರಿಂದ ಉಳಿದವ್ರು ಮಾತನಾಡೋಕೆ ಅವಕಾಶ ಸಿಗ್ತಿಲ್ಲ. ನಮ್ ಚಾನಲ್ ಚೇಂಜ್ ಮಾಡಿ. ಇಬ್ರು ಮಹೇಶ್ ಅವರು, ರಘು ಅವರು 2 ನಿಮಿಷ. ವೀರಣ್ಣ ಅವರು ದಿನೇಶ್ ಅವರು ಉತ್ತರ ಕೊಡಿ. ವೀರಣ್ಣ ಅವರು ಹಾಗೆ ದಿನೇಶ್ ಅವರು ಉತ್ತರ ಕೊಡ್ಲಿ. ರಘು ಅವರೇ ರಿಕ್ವೆಸ್ಟ್, ರಘು ಅವರೇ ಮಹೇಶ್ ಅವರೇ ಸಂಸತ್ನಲ್ಲಂತೂ ಮಾತನಾಡ್ಲಿಕ್ಕೆ ಅವಕಾಶ ಇಲ್ಲ.
ಎಲ್ಲಾದ್ರೂ ಸರಿಯಾಗಿ ಮಾತನಾಡಿ. ಮಹೇಶ್ ಸತ್ಯ ಮುಚ್ಚಿಡಕ್ಕಾಗೋದಿಲ್ಲ. ನೀವ್ ಹೇಳಿದ್ರಿ ನಾನು ಹೇಳಕ್ ಹೊರಟಿದ್ದಿಷ್ಟೇ ವಿಷಯ. ಇವ್ರು ಯಾರು ಈಗ ಈ ಕೃತ್ಯ ಮಾಡಿದ್ದಾರೆ ಅವರನ್ನ ಡಿಫೆಂಡ್ ಮಾಡುವಂತ ಕೆಲಸವನ್ನ ಈ ಎಲ್ಲ ಪಕ್ಷಗಳು ಮಾಡ್ತಾ ಇರೋಂಥದ್ದು. ಅದ್ರ ಅನಿವಾರ್ಯತೆ ಏನು? ಇದು ಕೌಂಟರ್ ರಘು ಅವ್ರು ಇದ್ರ ಅನಿವಾರ್ಯತೆ ಹೇಳ್ಬೇಕು.